ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಿರೋದು ನಿಮಗೆ ಥರ್ಡ್ ಯೂನಿಟ್ ಇಂಟೀಜರ್ಸ್ ಅಂತ ಬರುತ್ತೆ. ಇಂಟೀಜರ್ಸ್ ನೋಡೋಕ್ಕಿಂತ ಮೊದಲು ಫಸ್ಟ್ ಏನು ಮಾಡೋಣ, ಮ್ಯಾಥ್ಸಲ್ಲಿ ಯಾವ್ಯಾವ ಬ್ರಾಂಚ್ ಬರುತ್ತೆ ಅಂತ ನೋಡೋಣ. ಓಕೆ, ಹಾಂ ಬನ್ನಿ. ಏನು ಫಸ್ಟ್ ನಾವೇನು ನೋಡೋಣ, ಮ್ಯಾಥಮೆಟಿಕ್ಸ್. ಇದು ಮ್ಯಾಥಮೆಟಿಕ್ಸ್ ಒಳಗೆ ಕಲಿತೀವಿ. ಮ್ಯಾಥಮೆಟಿಕ್ಸ್ನ ನಾವು ಶಾರ್ಟ್ ಫಾರ್ಮಲ್ಲಿ ಅನ್ನೋದು ಮ್ಯಾಥ್ಸ್. ಏನು ಮ್ಯಾಥಮೆಟಿಕ್ಸ್ನ ನಾವು ಶಾರ್ಟ್ ಫಾರ್ಮಲ್ಲಿ ಏನಂತೀವಿ, ಮ್ಯಾಥ್ಸ್. ಇದ್ರದ್ದು ಗ್ರೀಕ್ ವರ್ಡ್ ಏನಂದ್ರೆ ಮ್ಯಾಥಮೆಟಿಕ್ಸ್ದು ಗ್ರೀಕ್ ವರ್ಡ್ ಏನಿದೆ ಅಂದ್ರೆ ಮ್ಯಾಥೆಮಾ. ಈ ತರ ಮೇಲೆ ಹೀಗೆ ಲೈನ್ ಕೊಡ್ತಾರೆ, ಮ್ಯಾಥೆಮಾ. ಏನು ಗ್ರೀಕ್ ವರ್ಡ್ ಮ್ಯಾಥೆಮಾ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ಮ್ಯಾಥೆಮಾ ಮೀನ್ಸ್ ಇಲ್ಲಿ ಲರ್ನಿಂಗ್ ಅಂತ ಕೊಡ್ತೈತಿ ಮೀನಿಂಗ್. ಲರ್ನಿಂಗ್, ನಾಲೆಜ್ ಆರ್ ಸೈನ್ಸ್. ಮೆಥೆಮಾ ಅಂದ್ರೆ ಲರ್ನಿಂಗ್ ಅಥವಾ ನಾಲೆಜ್ ಆರ್ ಸೈನ್ಸ್. ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ನಾವು ಏನ್ ಸ್ಟಡಿ ಮಾಡ್ತೀವಿ ಅಂದ್ರ ಇಲ್ಲಿ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ನಂಬರ್ಸ್ ಪ್ರಾಪರ್ಟೀಸ್ ನೋಡ್ತೀವಿ, ಟೈಪ್ಸ್ ಆಫ್ ನಂಬರ್ಸ್ ನೋಡ್ತೀವಿ, ಮತ್ತೆ ಶೇಪ್ಸ್ ಬಗ್ಗೆ ಲೈಕ್ ಸ್ಕ್ವೇರ್, ಕ್ಯೂಬ್, ಸಿಲಿಂಡರ್, ಸರ್ಕಲ್, ಕೋನ್, ಇವೆಲ್ಲ ಥರ ಶೇಪ್ ಬಗ್ಗೆ, ಸೈಜ್ ಬಗ್ಗೆ, ಅದ್ರ ಮೆಜರ್ ಮಾಡೋದು, ಇವೆಲ್ಲ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆ 3 ಬ್ರಾಂಚಸ್ ಬರ್ತವೆ. ಯಾವ 3 ಬ್ರಾಂಚಸ್? ಫಸ್ಟ್ ಯಾವುದು, ಅರಿಥ್ಮೆಟಿಕ್. ಏನು ಫಸ್ಟ್ ಯಾವುದು, ಅರಿಥ್ಮೆಟಿಕ್. ಸೆಕೆಂಡ್ ಯಾವುದಂದ್ರೆ ಅಲ್ಜಿಬ್ರಾ. ಲಾಸ್ಟ್ ಈಗ ನೀವು ಅಪ್ ಟು ಹೈಸ್ಕೂಲ್ ಅಂದ್ರೆ 10th ತನ ನೀವು ಕಲಿಯೋದು ಜಾಮೆಟ್ರಿ ತನ ಮಾತ್ರ. ಅಂದ್ರೆ ಲಾಸ್ಟ್ ಇನ್ನ ಒಂದು ಬರುತ್ತೆ ಟ್ರಿಗ್ನೋಮೆಟ್ರಿ, 10th ಅಲ್ಲಿ ನೋಡ್ತೀರಿ, ಅದೇನ್ ಬೇಡ ನಿಮ್ಗೆ. ಜಸ್ಟ್ ನೀವು ಇಷ್ಟೇ ಕಲಿತೀರಿ. ಸಿಕ್ಸ್ತ್ ದೋರು ಎಷ್ಟು ಕಲಿತೀರಿ ಅಂದ್ರೆ ಅರಿಥ್ಮೆಟಿಕ್, ಅಲ್ಜಿಬ್ರಾ, ಜಿಯೋಮೆಟ್ರಿ. GEOMETRY. ಇದು ನೋಟ್ ಮಾಡ್ಕೊಳ್ಳಿ. ಅರಿಥ್ಮೆಟಿಕ್ಗೆ ಇನ್ನೊಂದು ವರ್ಡ್ ಇದೆ, ಅರಿಥಮೋಸ್ ಅಂತ ಅಂತಾರೆ ಅರಿಥ್ಮೆಟಿಕ್ಗೆ. ಅಂದ್ರೆ ಇಲ್ಲಿ ನಂಬರ್ಸ್ ಅಂತ ಕೊಡ್ತೈತಿ ಇದು ಮೀನಿಂಗ್. ನಂಬರ್ಸ್, ಅರಿಥಮೋಸ್ ಅಂದ್ರೆ ನಂಬರ್ಸ್. ನಂಬರ್ಸ್ ಬಗ್ಗೆ ಸ್ಟಡಿ ಮಾಡೋದು ಅರಿಥ್ಮೆಟಿಕ್ ಬ್ರಾಂಚ್. ಅಲ್ಜಿಬ್ರಾ ಒಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಜನರಲ್ ಫಾರ್ಮ್ ನ ಸ್ಟಡಿ ಮಾಡ್ತೀವಿ. ರೂಲ್ಸ್, ಜನರಲ್ ಫಾರ್ಮ್, ಮತ್ತೆ ಅಲ್ಫಾಬೆಟ್ಸ್ ನ ನಾವು ಇಲ್ಲಿ ಅನ್ನೋನ್ ಕ್ವಾಂಟಿಟಿ ಆಗಿ ಯೂಸ್ ಮಾಡ್ಕೋತೀವಿ. ಇನ್ ಜನರಲ್ ನಂಬರ್ಸ್ ಬದ್ಲಿ ನಾವು ಇಲ್ಲಿ ಅಲ್ಫಾಬೆಟ್ ನ ಯೂಸ್ ಮಾಡ್ತೀವಿ, ಅಲ್ಫಾಬೆಟ್ಸ್ ನ ಯೂಸ್ ಮಾಡ್ತೀವಿ. ಅಲ್ಜಿಬ್ರಾ ಅಂದ್ರೆ ಇಲ್ಲಿ ಲೆಟರ್ಸ್ ಯೂಸ್ ಮಾಡ್ತೀವಿ. ಯಾಕೆ? ನಂಬರ್ಸ್ ನ ರೀಪ್ರೆಸೆಂಟ್ ಮಾಡೋದಿಕ್ಕೆ. ನಂಬರ್ ಇನ್ ಜನರಲ್ ಒಳಗಡೆ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಾವು ಲೆಟರ್ಸ್ ಯೂಸ್ ಮಾಡ್ತೀವಿ. ಅದು ಯಾವ ಬ್ರಾಂಚ್ ಅಲ್ಲಿ? ಅಲ್ಜಿಬ್ರಾ. ಇದ್ರೊಳಗಡೆ ನಾವು ರೂಲ್ಸ್, ಪ್ರಾಪರ್ಟೀಸ್, ಕೆಲವೊಂದಿಷ್ಟು ಪ್ರಾಪರ್ಟೀಸ್ ನೋಡ್ತೀವಿ, ಜನರಲ್ ಫಾರ್ಮ್ಸ್ ನೋಡ್ತೀವಿ. ಅದೆಲ್ಲ ಇನ್ ಜನರಲ್ ಆಗಿ ಬರೋದು. ಅಲ್ಫಾಬೆಟ್ ಲೆಟರ್ಸ್ ಎಲ್ಲಿ ಯೂಸ್
ಯೂಸ್ ಮಾಡ್ತೀರಲ್ಲ ಅದೆಲ್ಲ ಬರೋದು ಅಲ್ಜಿಬ್ರಾ ಬ್ರಾಂಚ್. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಜಾಮೆಟ್ರಿ ಮೀನ್ಸ್ ಜಿಯೋ ಅಂದ್ರೆ ಇದು ವರ್ಡ್ ಬ್ರೇಕ್ ಮಾಡಿ. ಜಿಯೋ ಅಂದ್ರೆ ಅರ್ತ್. ಏನು? ಜಿಯೋ ಅಂದ್ರೆ ಅರ್ತ್. ಮೆಟ್ರಿ ಅಂದ್ರೆ ಮೆಜರ್ ಮಾಡೋದು, ಮೆಜರ್ಮೆಂಟ್. ಅಂದ್ರೆ ನೀವು ಇಲ್ಲೇನ್ ಮಾಡ್ತೀರಿ, ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಆಬ್ಜೆಕ್ಟ್ಸ್ದು ಶೇಪ್, ಸೈಜ್ ಇವೆಲ್ಲ ಏನ್ ಮಾಡ್ತೀರಿ ನೀವು? ಮೆಜರ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಅರ್ತ್ ತಗೊಳ್ಳಿ. ಅರ್ತ್ ಇದೆಯಲ್ಲ, ಅದಕ್ಕೆ ಒಂದು ಶೇಪ್ ಇದೆ, ಅದು ಹೇಳೋದು ಜಾಮೆಟ್ರಿ ಒಳಗಡೆನೆ ಹೇಳ್ತೀವಿ. ಶೇಪ್ ಇದೆ ಅಂದ್ರೆ ಅದಕ್ಕೆ ಅದು ಒಂದೆಷ್ಟೋ ಏರಿಯಾ ಹಿಡ್ಕೋತೈತಿ, ಅದೆಷ್ಟು ಸೈಜ್ ಅದ, ಅದಕ್ಕೆ ಅದು ನೋಡೋಕೆ ಹೇಗಿದೆ, ಅದು ಶೇಪ್ ಹೇಗಿದೆ, ಅದೆಲ್ಲ ಹೇಳೋದು ಜಾಮೆಟ್ರಿಯಲ್ಲಿ ನಾವು ಕಲಿತೀವಿ. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. GO ಅಂತ ಬರೋದು ಇಸ್ ಈಕ್ವಲ್ ಟು ಹಾಕಿ ಅರ್ತ್ ಅಂತ ಬರೀರಿ. METRY ಮೆಟ್ರಿ ಅಂತ ಬರೋದು ಇಸ್ ಈಕ್ವಲ್ ಟು ಹಾಕಿ ಮೆಜರ್ ಅಂತ ಬರೀರಿ. ಇದು ಪೂರ್ತಿ ಮೀನಿಂಗ್ ಅಂದ್ರೆ ಮೆಜರ್ ದ ಅರ್ತ್, ಮೆಜರ್ಮೆಂಟ್ ಆಫ್ ಅರ್ತ್. ಅರ್ತ್ ನ ಮೆಜರ್ಮೆಂಟ್ ಮಾಡೋದು ನಾವು ಜಾಮೆಟ್ರಿ ಒಳಗಡೆ. ಫಸ್ಟ್ ಇಲ್ಲಿ ನಾನು ಹೇಳೋದು ಕೇಳಿ, ಬರ್ಕೊಳ್ಳೋದು ಆಮೇಲೆ ಮಾಡಿ. ಫಸ್ಟ್ ನಾನು ಹೇಳೋದು ಕೇಳಿ. ನಿಮ್ ಬುಕ್ಸ್ ಕ್ಲೋಸ್ ಮಾಡಿ ನಾನು ಹೇಳೋದನ್ನ ಕೇಳಿ. ಓಕೆ, ಕೇಳ್ತೀರಾ? ಹಾ, ಫಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಹೇಳಿದ್ದೆ 3 ಬ್ರಾಂಚಸ್ ಬರ್ತವೆ ಅಂತ ಹೇಳಿದೆ. ಒಂದು ಫಸ್ಟ್ ಅರಿಥ್ಮೆಟಿಕ್. ಆ ಅರಿಥ್ಮೆಟಿಕ್ ಬ್ರಾಂಚ್ ಅಲ್ಲಿ ನೀವು ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಿ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಡೆಸಿಮಲ್ ನಂಬರ್, ಇಂಟಿಜರ್ಸ್, ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಇವೆಲ್ಲಾನು ನೀವು ಅರಿಥ್ಮೆಟಿಕ್ ಬ್ರಾಂಚ್ ಅಲ್ಲಿ ಸ್ಟಡಿ ಮಾಡ್ತೀರಿ. ದೆನ್ ಅಲ್ಜಿಬ್ರಾ ಅಲ್ಲಿ ಹೇಳಿದ್ದೆ ನಾನು, ಲೆಟರ್ಸ್ ನ ಯೂಸ್ ಮಾಡ್ಕೋತೀವಿ ನಂಬರ್ಸ್ ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ಅಂತ ಹೇಳಿದ್ದೆ. ಅಂದ್ರೆ ಲೆಟರ್ ಯಾಕೆ ತಗೋತೀವಿ ಅಂದ್ರೆ ಜನರಲ್ ಆಗಿ ನಂಬರ್ಸ್ ಬಹಳಷ್ಟು ಇರ್ತವೆ. ಆ ನಂಬರ್ಸ್ ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ಜನರಲ್ ಆಗಿ ನಾವು ಯಾವ್ದೋ ಒಂದು ಲೆಟರ್ ನ ತಗೋತೀವಿ. ಸಪೋಸ್ ತಗೊಳ್ಳಿ ABCD ಇವೆಲ್ಲ ಲೆಟರ್ಸ್, ಅಲ್ಫಾಬೆಟ್ ಲೆಟರ್ಸ್ ನ ನಾವು ಇಲ್ಲಿ ಅಲ್ಜಿಬ್ರಾ ಅಲ್ಲಿ ಯೂಸ್ ಮಾಡ್ಕೋತೀವಿ. ಯಾಕೆ ಅಂದ್ರೆ ಎಕ್ಸ್ಪ್ರೆಷನ್ ಬರೆಯೋಕೆ, ಇಕ್ವೇಶನ್ ಬರೆಯೋದಿಕ್ಕೆ, ಮತ್ತೆ ಯಾವ್ದೋ ಒಂದು ಅನ್ನೋನ್ ಕ್ವಾಂಟಿಟಿನ ಫೈಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಾರ್ದು ಕ್ವಾಂಟಿಟಿ. ಈಗ ಸಪೋಸ್ ಅನ್ಕೊಳ್ಳಿ, ನಾನು 1 kg ಶುಗರ್ಗೆ 30 rupees ಅಂತ ಹೇಳಿದ್ದೆ. ನನಗೆ ಹೇಳಿ ನೀವು 3 kg ಶುಗರ್ಗೆ ಎಷ್ಟು ಆಗ್ತೈತಿ ಅಮೌಂಟ್. ಅಲ್ಲಿ ಎಷ್ಟು ಅಮೌಂಟ್ ಅಲ್ಲಿ ಕ್ವಶನ್ ಮಾರ್ಕ್ ಬಂತು. ಅಮೌಂಟಿಗೆ ನಾನು ಕ್ವಶನ್ ಮಾರ್ಕ್ ಕೊಟ್ಟೆ. ಹಾಗಾದ್ರೆ ಅಲ್ಲಿ ಒಂದು ನಿಮಗೆ ಅನ್ನೋನ್ ಕ್ವಾಂಟಿಟಿ ಆಯ್ತು. ಕಾಸ್ಟ್ ಈಸ್ ಆಲ್ಸೋ ಕ್ವಾಂಟಿಟಿ, ಅದು ಅನ್ನೋನ್ ಕ್ವಾಂಟಿಟಿ ಆಯ್ತು. ಅಲ್ಲಿ ಅನ್ನೋನ್ ಕ್ವಾಂಟಿಟಿ ಫೈಂಡ್ ಮಾಡ್ಬೇಕಾದ್ರೆ ನೀವು ಇನ್ ಜನರಲ್ ಆಗಿ ಏನಾದ್ರೂ ಅಲ್ಫಾಬೆಟ್ ನ ರೀಪ್ರೆಸೆಂಟ್ ಮಾಡಿ ಸಾಲ್ವ್ ಮಾಡ್ತೀರಾ. ಆಲ್ರೆಡಿ ನಾನು ಫಸ್ಟ್ ಯೂನಿಟ್ ಅಲ್ಲಿ ನಿಮ್ಗೆ ಯೂನಿಟ್ ಕನ್ವರ್ಜೇಷನ್ ಸಾಲ್ವ್ ಮಾಡುವಾಗ ಹೇಳಿದ್ದೇನೆ, ನೆನಪಿದೆ ತಾನೆ? ಅಲ್ಲಿ ಕೆಜಿ ಇಂದ ಗ್ರಾಮ್ಗೆ, ಗ್ರಾಮ್ ಇಂದ ಕೆಜಿಗೆ ಫೈಂಡ್ ಮಾಡುವಾಗ ಇಷ್ಟು ಸೆಂಟಿಮೀಟರ್ ಕೊಟ್ಟು ನಿಮ್ಗೆ ಕಿಲೋಮೀಟರ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಕಿಲೋಮೀಟರ್ ಅಲ್ಲಿ ನಿಮ್ಗೆ ಯಾವ್ದೋ ಇನ್ ಜನರಲ್ ಆಗಿ ನಾನು ಎ ಅಂತ ತಗೊಂಡಿದ್ದೇನೆ, ಅಲ್ಲಿ ನೆನಪಿದೆ ತಾನೆ? ಸೊ ಅದೇ ತರ ಅನ್ನೋನ್ ಕ್ವಾಂಟಿಟಿ ಅಲ್ಲಿ ಲೆಟರ್ ತಗೊಂಡ್ವಿ ತಾನೆ. ಆ ಅನ್ನೋನ್ ಕ್ವಾಂಟಿಟಿನ ರೀಪ್ರೆಸೆಂಟ್ ಇದು ಅನ್ನೋನ್ ಕ್ವಾಂಟಿಟಿನ ಫೈಂಡ್ ಮಾಡೋದಿಕ್ಕೆ ಇಲ್ಲ ಯಾವ್ದೋ ನಂಬರ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಾವು ಅಲ್ಫಾಬೆಟ್ ಲೆಟರ್ಸ್ ನ ಯೂಸ್ ಮಾಡ್ಕೋತೀವಿ. ಅಂತ ಬ್ರಾಂಚಿಗೆ ಏನಂತೀವಿ? ಅಲ್ಜಿಬ್ರಾ. ಅರಿಥ್ಮೆಟಿಕ್ ಅಂದ್ರೆ ಫಸ್ಟ್ ಬ್ರಾಂಚ್ ಯಾವ್ದಂದ್ರೆ ಮ್ಯಾಥಮೆಟಿಕ್ಸ್ ಒಳಗ ಅರಿಥ್ಮೆಟಿಕ್, ಸೆಕೆಂಡ್ ಅಲ್ಜಿಬ್ರಾ, ನೆಕ್ಸ್ಟ್ ಜಿಯೋಮೆಟ್ರಿ. ಅರಿಥ್ಮೆಟಿಕ್ ಡೆಫಿನಿಷನ್ ನೋಡಿ, ಇಟ್ ಈಸ್ ಅ ಬ್ರಾಂಚ್. ಇದು ಒಂದು ಬ್ರಾಂಚ್. ಏನಂದ್ರೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಗಿಡ ಅನ್ಕೊಳ್ಳಿ. ಆ ಗಿಡಕ್ಕೆ ಟೊಂಗಿಗಳು ಇರ್ತಾವೆ. ಅವೆಲ್ಲ ಏನದು? ಇವೆಲ್ಲ ಬ್ರಾಂಚಸ್. ಅದು ಅದ್ರೊಳಗೆ ಒಂದು ಟೊಂಗಿ ಐತಿ, ಯಾವುದು? ಅರಿಥ್ಮೆಟಿಕ್.
ಆ ಅರಿಥ್ಮೆಟಿಕ್ ಎಂತ ಟರ್ಮ್ಗೆ ಅಂದ್ರೆ ಅದರಲ್ಲಿ ನಾವು ಸ್ಟಡಿ ಮಾಡ್ತೀವಿ ಏನಂದ್ರೆ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂಬರ್ಸ್ ಬಗ್ಗೆ ಅಂದ್ರೆ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ನಂಬರ್, ಡಿಜಿಟ್ಸ್, ಟೈಪ್ಸ್ ಆಫ್ ನಂಬರ್ಸ್, ಆಪರೇಷನ್ಸ್, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಇವೆಲ್ಲ ಸ್ಟಡಿ ಮಾಡಿರಲ್ಲ. ಅವೆಲ್ಲ ನಾವು ಎಲ್ಲಿ ನೋಡ್ತೀವಿ? ಅರಿಥ್ಮೆಟಿಕ್ ಬ್ರಾಂಚ್ ಅಲ್ಲಿ. ದೆನ್ ಪ್ರಾಪರ್ಟೀಸ್ ಅಂದ್ರೆ ನಾನು ಕ್ಲೋಸರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೋಲ್ ನಂಬರ್ ಯೂನಿಟ್ ಅಲ್ಲಿ ಹೇಳಿದ್ದೆ. ಸೊ ಅಲ್ಲಿ ಏನ್ ಮಾಡ್ತೀವಿ? ಪ್ರಾಪರ್ಟೀಸ್ ಬೇಸ್ಡ್ ಆನ್ ಆಪರೇಷನ್. ಅಲ್ಲಿ ಆಪರೇಷನ್ಸ್ ಅಂದ್ರೆ ಇವೆ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಯಾವಂದ್ರೆ ಅಡಿಷನ್. ಇವು ಅಡಿಷನ್ ಮೇಲೆ ಯಾವ ಪ್ರಾಪರ್ಟಿ ಅಪ್ಲೈ ಆಗ್ತೈತಿ, ಇದ್ರ ಮೇಲೆ ಯಾವ ಪ್ರಾಪರ್ಟಿ, ಇದ್ರ ಮೇಲೆ ಏನ್ ಪ್ರಾಪರ್ಟಿ ಇದೆ, ಇದ್ರ ಮೇಲೆ ಏನ್ ಪ್ರಾಪರ್ಟಿ ಇದೆ, ಇವೆಲ್ಲನೂ ಸ್ಟಡಿ ಮಾಡೋದು ಅರಿಥ್ಮೆಟಿಕ್ ಬ್ರಾಂಚ್ ಅಲ್ಲಿ. ಇಲ್ಲಿ ಮ್ಯಾಥಮೆಟಿಕಲ್ ಆಪರೇಟರ್, ಇಲ್ಲಿ ಆಪರೇಷನ್ಸ್ ಅಂತ ಬಂದಿದೆ. ಮ್ಯಾಥಮೆಟಿಕಲ್ ಆಪರೇಟರ್ಸ್ ಅಂತಾನು ಬರೀರಿ, ಇಲ್ಲ ಆಪರೇಷನ್ಸ್ ಅಂತಾನು ಬರೀರಿ, ಎರಡು ಒಂದೇ. ಏನು ಆಪರೇಟ್ಸ್ ಅಂದ್ರೆ, ಈಗ ಅನ್ಕೊಳ್ಳಿ ನೀವು ಟಿವಿ ನೋಡ್ತಿರ್ತೀರಾ, ಹೌದು. ಆ ಟಿವಿಯಲ್ಲಿ ಏನೋ ಒಂದು ಕಾರ್ಟೂನ್, ಅದು ಪ್ರೋಗ್ರಾಮ್ ನಡೀತಿದೆ ಅಂತ ತಿಳ್ಕೊಳ್ಳಿ. ಆ ಪ್ರೋಗ್ರಾಮ್ ನಡೆಯೋದು ಎಲ್ಲ ಏನಾಯ್ತು? ಇವೆಲ್ಲ ನಂಬರ್ಸ್. ಇವ್ ನಂಬರ್ಸ್ ಒಳಗ ಕೆಲವೊಂದಿಷ್ಟು ನಂಬರ್ಸ್ ಅವೆಲ್ಲ ಇಲ್ಲಿ ನೀವು ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಲಿಂಕ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಅನ್ನೋದು ಏನಂದ್ರೆ ಇವೆಲ್ಲ ಪ್ರೋಗ್ರಾಮ್ಸ್. ಅದು ಪ್ರೋಗ್ರಾಮ್ಸ್ ಅಂದ್ರೆ ಇಲ್ಲಿ ನಂಬರ್ಸ್ ಒಂದು. ಅಲ್ಲಿ ಈಗ ಟಿವಿ ನೀವು ಕಾರ್ಟೂನ್ ನೋಡ್ತಿರ್ತೀರಿ, ಅದು ಆನ್ ಆಗ್ಬೇಕು, ಮೂಮೆಂಟ್ ಆಗ್ಬೇಕು, ಅಲ್ಲೆಲ್ಲ ಕಾರ್ಟೂನ್ ಚಾಲು ಆಗ್ಬೇಕಂದ್ರೆ ನೀವು ರಿಮೋಟ್ ತಗೋತೀರಿ ಕೈಯಲ್ಲಿ. ಆ ರಿಮೋಟ್ ಅನ್ನೋದೇನು ಇಲ್ಲಿ ಇವೇನದಾವಲ್ಲ ಇವೆಲ್ಲ ರಿಮೋಟ್ ಅಂತ ಅನ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಇವೆಲ್ಲ ಆಪರೇಷನ್ಸ್ ಅಂದ್ರೆ ಇಲ್ಲಿ ಎರಡು ನಂಬರ್ ತಗೋತೀರಿ, ಅವ್ರ ನಡ್ಬರ್ಕ ಏನಾದ್ರೂ ಕೆಲಸ ನಡಿಬೇಕಾದ್ರೆ ಯಾವ್ಯಾವ ಕೆಲಸ ನಡೀತಾವಲ್ಲಿ? ಈ ಕೆಲಸ ಇವು ಅಷ್ಟು ಕೆಲಸನ ನಡಿಬೇಕಾದ್ರೆ ನಾವು ಇವು ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅಲ್ಲಿ ಟಿವಿಗೆ ರಿಮೋಟ್ ಹೇಗೆ, ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇವೆಲ್ಲ ಆಪರೇಷನ್ಸ್ಗೂ ಇವೇನು ರಿಮೋಟ್. ಇಲ್ಲಿ ಅಡಿಷನ್ ಆಪರೇಷನ್ ಹೇಗಂದ್ರೆ ಎರಡು ನಂಬರ್ ತಗೊಂಡು ಆಡ್ ಮಾಡ್ಬೇಕಾದ್ರೆ ಅಲ್ಲಿ ಆಡ್ ಅನ್ನೋದು ಅಲ್ಲಿ ಒಂದು ಆಪರೇಷನ್ ನಡೀತಿದೆ. ಅಲ್ಲಿ ಯಾವ ಆಪರೇಟರ್ ಯೂಸ್ ಮಾಡ್ತೀವಿ? ಅಡಿಷನ್, ಈ ಸೈನ್. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ ಇದು. ನೀವು ಬೇಸಿಕ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ, ನಂಬರ್ಸ್ ಬಗ್ಗೆ ಕಲ್ತಿದ್ದೀರಾ, ಡಿಜಿಟ್ ಅಂದ್ರೂ ಕಲ್ತೀರಾ. ಡಿಜಿಟ್ ಅಂದ್ರೆ ಹೇಳಿದ್ದೆ ಸಿಂಗಲ್ ಸಿಂಬಾಲ್. ಡಿಜಿಟ್ ಅಂದ್ರೆ ಏನು? ಸಿಂಗಲ್ ಸಿಂಬಾಲ್. ನಂಬರ್ ಅಂದ್ರೆ ಮೆನಿ ಸಿಂಬಾಲ್ಸ್ ಫಾರ್ಮ್ಡ್ ಬೈ ಅ ಡಿಜಿಟ್. ಅಂದ್ರೆ ಡಿಜಿಟ್ ಇಂದ ಫಾರ್ಮ್ ಆಗಿರೋ ಸಿಂಬಾಲ್ಸಿಗೆ ನಾವು ಏನಂತೀವಿ? ನಂಬರ್ಸ್ ಯಾಕೆ ಬೇಕು? ಯೂಸ್ ಟು ಕೌಂಟ್. ಗೊತ್ತಾಯ್ತಾ? ಓಕೆ, ಇದೆಲ್ಲ ನಾವು ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಕಲ್ತೀವಿ. ನೆಕ್ಸ್ಟ್ ಏನ್ ಹೇಳಿದ್ದೆ ನಾನು? ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ಏನ್ ಹೇಳಿದ್ದೆ ಅಂದ್ರೆ ನಂಬರ್ಸ್ ಕಲ್ತೀರಿ, ಡಿಜಿಟ್ಸ್ ಕಲ್ತೀರಿ, ಎಲ್ಲ ವ್ಯಾಲ್ಯೂ ಏನೇನೋ ಕಾನ್ಸೆಪ್ಟ್ ನ ಹೇಳಿದ್ದೆ ಅವೆಲ್ಲ ಕಲ್ತೀರಿ. ಈಗ ನಾವು ನೋಡೋಣ ಡೈರೆಕ್ಟ್ ಥರ್ಡ್ ಯೂನಿಟ್. ನಿಮ್ಗ ಒಂದು ಯೂನಿಟ್ ಇದೆ, ಅದು ಲಾಸ್ಟ್ ಯೂನಿಟ್ ಇದೆ, ಪಾರ್ಟ್ 6 ಅಲ್ಲಿ ಲಾಸ್ಟ್ ಯೂನಿಟ್ ಇದೆ. ಇಂಟಿಜರ್ಸ್ ಅಂತ ಒಂದು ಯೂನಿಟ್ ಇದೆ. ಆ ಯೂನಿಟ್ಗೆ ಏನೇನ್ ಬೇಕಾದಷ್ಟೇ ಹೇಳ್ತಿದ್ದೇನೆ. ಓಕೆ, ಏನೇನ್ ಬೇಕು ಅವಷ್ಟೇ ಹೇಳತ್ತೀನಿ, ಕೇಳಿಲ್ಲಿ. ನಂಬರ್ಸ್ ಅಂತ ಡೆಫಿನಿಷನ್ ಎಲ್ಲ ನೋಡಿರಿ ನೀವು. ಟೈಪ್ಸ್ ಆಫ್ ನಂಬರ್ಸ್, ಸೆಕೆಂಡ್ ಹೋಲ್ ನಂಬರ್ಸ್ ಹೇಳುವಾಗ ಹೇಳಿದ್ದೆ ಟೈಪ್ಸ್ ಆಫ್ ನಂಬರ್ಸ್ ಅಂತ ಹೇಳಿದ್ದೆ. ಅಲ್ಲಿನೂ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ನಂಬರ್ಸ್ ಬಗ್ಗೆ. ಇಲ್ಲೇನು ಫಸ್ಟ್ ಟೈಪ್ ಯಾವುದು? ನ್ಯಾಚುರಲ್ ನಂಬರ್. ಅಲ್ಲಿ ನೇಚರ್ ನಂಬರ್ ಅಂತ ಬರ್ದಿದೆ, ಅದು ನ್ಯಾಚುರಲ್ ನಂಬರ್ ಅಂತ ಬರ್ಕೊಳ್ಳಿ. ನ್ಯಾಚುರಲ್ ನಂಬರ್ಸ್ ಅದನ್ನ ನಾವು ರೀಪ್ರೆಸೆಂಟ್ ಮಾಡೋದು ಹೇಗೆ? ಕ್ಯಾಪಿಟಲ್
n. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್. ಹೌದು, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಕೌಂಟಿಂಗ್ ನಂಬರ್ಸ್. ಯಾವ್ಯಾವ ಹೇಳಿ? 1 2 3 ಡಾಟ್ ಕೊಡಿ. ನೆಕ್ಸ್ಟ್ ಇನ್ನ ನಂಬರ್ಸ್ ಇದಾವೆ ಅಂತ ಹೇಳಿ. ಇವೆಲ್ಲ ಏನದು? ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ನಮ್ಗೆ ಯಾಕೆ ಬೇಕು? ಕೌಂಟಿಂಗ್. ಎಲ್ಲಿ ನಾವು 1 ಇಂದ ಕೌಂಟ್ ಮಾಡೋವಾಗ, ಎಲ್ಲಿ 1 ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಕೌಂಟಿಂಗ್, ಅಲ್ಲಿ ನಮ್ಗೆ ಏನ್ ಬೇಕು? ನ್ಯಾಚುರಲ್ ನಂಬರ್. ಓಕೆ. ನೆಕ್ಸ್ಟ್ ಯಾವ್ದು ಬಂತು? ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಒಬ್ಬ ಆರ್ಯಭಟ್ಟನೋ ಮ್ಯಾಥಮೆಟಿಷಿಯನ್ ಏನ್ ಮಾಡಿದ? 0 ಇಂಟ್ರೊಡ್ಯೂಸ್ ಮಾಡಿದ. 0 ಬರೋಣ ಅವಾಗ ಇನ್ನೊಂದು ಟೈಪ್ ಆಫ್ ನಂಬರ್ನ ರಿಪ್ರೆಸೆಂಟ್ ಮಾಡಿದ್ರು. ಯಾವುದು? ಹೋಲ್ ನಂಬರ್ಸ್. ಅದು W ಅಂತ ಡಿನೋಟ್ ಮಾಡ್ತೀವಿ. ಹೋಲ್ ನಂಬರ್ಸ್ ಆಯ್ತು. ದೆನ್ ಹೋಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್ begins with 0. ಕೌಂಟಿಂಗ್ ನಂಬರ್ಸ್ ಹೌದು. ನಂಬರ್ಸ್ along with 0. along with 0 ಅಂದ್ರೆ 0 ಇಂದ ನಾವು ಕೌಂಟ್ ಮಾಡುವಾಗ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ. 0 ಇಂದ ವೆಹಿಕಲ್ಸ್ ಅಲ್ಲಿ ಮೀಟರ್ ಕೊಟ್ಟಿರ್ತಾರೆ. ಆ ಮೀಟರ್ ಅಲ್ಲಿ 0 ಇಂದಾನೆ ಕೌಂಟಿಂಗ್ ನಂಬರ್ಸ್ ಬರ್ದಿರ್ತಾರೆ. ಸೊ ಆ ಕೇಸಲ್ಲಿ ಹೋಲ್ ನಂಬರ್ಸ್ ಬೇಕು. ನೆಕ್ಸ್ಟ್ ಇದು ಹೋಲ್ ನಂಬರ್ಸ್ ಯಾವ? 0 1 2 3 ಅಪ್ ಟು ಇನ್ಫಿನಿಟಿ. ಬಹಳಷ್ಟು ನಂಬರ್ಸ್ ಇದಾವೆ. ಇದು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ಇದು ಥ್ಯಾಂಕ್ ಯು ಚಿಲ್ಡ್ರನ್ಸ್. ನಿಮಗೆ ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೆ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.